ನಾವು ಇನ್ನೊಂದು ಶಾಲೆಗೆ ಹೋಗೋಣ. ಇದು ಕಲ್ಯಾಣ ಕರ್ನಾಟಕದ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಕಲಬುರಗಿ ಜಿಲ್ಲೆಯ ಶಾಲೆ ಇದು. ಈ ವಚ್ಚ ಗ್ರಾಮಕ್ಕೆ ಅಚ್ಚ ಕೆಲಸ ಆಗಬೇಕಿದೆ. ಯಾಕಂದ್ರೆ ಈ ಗ್ರಾಮ ನೋಡಿದ್ರೆ ಯಾವುದೋ ನಾವು ಸ್ವತಂತ್ರ ಪೂರ್ವದಲ್ಲಿದ್ದೇವಾ ಅಥವಾ ಈಗ ಸ್ವತಂತ್ರ ಬಂದಿದೆಯಾ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಮೂಲಭೂತ ಸೌಕರ್ಯ ಅಂದ್ರೆ ಯಾವ ಮಟ್ಟಕ್ಕೆ ಬಸ್ ಇದೆ ಇಲ್ಲಿ, ಆದರೆ ಶಾಲೆಗಳಿಗೆ ಮಕ್ಕಳನ್ನ ಹತ್ತಿಸ್ಕೊಳ್ಳೋದಿಲ್ಲ. ಅವರಿಗೆ ಬಸ್ ಬರುತ್ತೆ, ಶಾಲೆ ಸಮಯಕ್ಕೆ ಬರೋದಿಲ್ಲ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲಿಯೇ ಶಾಲೆಗೆ ಹೋಗಬೇಕಾದಂಥ ದುಸ್ಥಿತಿ ಇದು. ಅದಕ್ಕೆ ಹೇಳುತ್ತಿರುವಂಥದ್ದು ಕನ್ನಡ ಶಾಲೆ ಜೊತೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಸರ್ಕಾರ ಪ್ರಾಧಾನ್ಯತೆ ಕೊಡ್ತಾ ಇದೆ ಅಂತ. ದೊಡ್ಡವರ ಮಕ್ಕಳು ದೊಡ್ಡ ದೊಡ್ಡ ಶಾಲೆಯಲ್ಲಿದ್ದಾರೆ, AC ಶಾಲೆಯಲ್ಲಿದ್ದಾರೆ, ಏರ್ ಕಂಡೀಷನ್ಡ್ ಶಾಲೆಗಳಲ್ಲಿದ್ದಾರೆ. ಶಾಸಕರು, ಸಚಿವರು, ಅಧಿಕಾರಿಗಳ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಹೋಗ್ತಿದ್ದಾರೆ. CBSE, ICSE ಸಿಲೆಬಸ್ಗಳನ್ನು ಓದ್ತಾ ಇದ್ದಾರೆ. ಕನ್ನಡ ಪಠ್ಯಪುಸ್ತಕ, ಕನ್ನಡ ಶಾಲೆಗಳಿಗೆ ಹೋಗ್ತಾ ಇರುವಂಥವರು ಆ ಮಕ್ಕಳು ಬೀದಿಯಲ್ಲಿದ್ದಾರೆ, ನಡ್ಕೊಂಡೇ ಓಡಾಡ್ತಿದ್ದಾರೆ. ನಡೆದುಕೊಂಡೇ ಶಾಲೆಗೆ ಹೋಗ್ಬೇಕು, ಕಾಲ್ನಡಿಗೆಯಲ್ಲಿ. ಬಸ್ ವ್ಯವಸ್ಥೆ ಇಲ್ಲ, ಬಸ್ ಇದ್ರೂ ಹತ್ತಿಸ್ಕೊಳ್ಳಲ್ಲ. ಇನ್ನು ಗಂಡು ಹೆಣ್ಣು ಮಕ್ಕಳೆಲ್ಲ ಶಾಲೆಗೆ ನಡ್ಕೊಂಡೇ ಹೋಗಬೇಕು. ಗಂಡು ಮಕ್ಕಳು, ಹೆಣ್ಮಕ್ಳು. ರಸ್ತೆ ಇದ್ದಕ್ಕೂ ಕೂಡ ಒಂದು ರೀತಿ ಭಯ ಇರುತ್ತೆ. ರಸ್ತೆಯಲ್ಲಿ ವಾಹನಗಳ ಓಡಾಟ ಜಾಸ್ತಿ ಇರುತ್ತೆ. ಇದರ ಮಧ್ಯೆ ಮಕ್ಕಳು ನಡ್ಕೊಂಡೇ ಹೋಗಬೇಕು. ಈ ಮಧ್ಯದಲ್ಲಿ ಒಂದು ಹಳೇ ಸೇತುವೆ ಇದೆ, ಹಳೆ ಸೇತುವೆಯನ್ನು ಕೂಡ ದಾಟ್ಕೊಂಡೇ ಹೋಗಬೇಕು. ರಸ್ತೆಯನ್ನು ಸರಿ ಮಾಡಿಲ್ಲ, ಸೇತುವೆನೂ ಸರಿ ಮಾಡಿಲ್ಲ. ಸೇತುವೆ ಬಳಿಯಿಂದ ಮಕ್ಕಳು ಸಾಗಿ ಹೋಗಬೇಕು. ಈ ರೀತಿ ನೋಡ್ತಾ ಇದ್ದೀವಿ ಯಾವ ರೀತಿ ಗಂಡು ಹೆಣ್ಣು ಮಕ್ಕಳೆಲ್ಲರೂ ಕೂಡ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಚ್ಚಾದಿಂದ ಕೋರಬಾರದವರೆಗೆ ಕಾಲ್ನಡಿಗೆಯಲ್ಲೇ ಮಕ್ಕಳು ಹೋಗಬೇಕು. ನೋಡಿ, ಇಲ್ಲೊಂದು ಟೀಮ್ ಬರ್ತಾ ಇದೆ, ಹಿಂದೆ ಒಂದು ಟೀಮ್ ಬರ್ತಾ ಇದೆ, ಅದರಿಂದ ಇನ್ನೊಂದು ಟೀಮ್ ಬರ್ತಾ ಇದೆ. 3 ಟೀಮ್ ಕಾಣಿಸ್ತಾ ಇದೆ ನನಗೆ ಈ ದೃಶ್ಯಾವಳಿಗಳಲ್ಲೇ. ಒಂದು 3 ಟೀಮ್ ಕಾಣಿಸ್ತಾ ಇದೆ. ಗುಂಪುಯಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಳೆ ಇದ್ರೂ ನಡ್ಕೊಂಡು ಹೋಗಬೇಕು, ಬಿಸಿಲಿದ್ರೂ ನಡ್ಕೊಂಡು ಹೋಗ್ಬೇಕು. ಹೇಳಿ ಕೇಳಿ ಕಲ್ಯಾಣ ಕರ್ನಾಟಕದ ಭಾಗ ಕಲಬುರಗಿಯ ಒಚ್ಚ ಗ್ರಾಮ ಇದು. ನೋಡಿ, ರಸ್ತೆ ದಾಟಬೇಕು. ರಸ್ತೆ ದಾಟುವಂಥ ಸಂದರ್ಭದಲ್ಲೂ ಕೂಡ ಅನೇಕ ಸಮಸ್ಯೆಗಳಾಗುತ್ತೆ. ಸೈಕಲ್ ಕೊಟ್ಟಿದ್ದಾರೆ, ಸೈಕಲ್ ಕೊಟ್ಟಿರುವ ಕಾರಣಕ್ಕೆ ಕೆಲವರು ಸೈಕಲ್ ಮೇಲೆ ಹೋಗ್ತಾರೆ. ಆದರೆ ಈ ಬಾರಿ ಸೈಕಲ್ ಕೊಡಲಿಕ್ಕೆ, ಶೂ ಕೊಡಲಿಕ್ಕೆ, ಸಾಕ್ಸ್ ಕೊಡಲಿಕ್ಕೆ ಯೋಚನೆ ಮಾಡ್ತಾ ಇತ್ತಲ್ಲ, ಸೈಕಲ್ ಕೊಡೋದ್ರಿಂದ ಅನುಕೂಲವಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ಬೋದು ನೀವು. ಮಕ್ಕಳ ಎಜುಕೇಷನ್ಗೆ ನೆರವಾಗುತ್ತೆ ಅಂತ ಹೇಳಿ ಸೈಕಲ್ ಯೋಜನೆಯನ್ನು ಯಡಿಯೂರಪ್ಪನವ್ರು ತಂದಿದ್ರು. ಅದನ್ನು ಕೊಡಲ್ಲ ಅಂತ ಹೇಳಿ ಬೊಮ್ಮಾಯಿಯವರು, ಅವರ ಕೃಪಕಟಾಕ್ಷದಿಂದ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿಯವರು ಕೊಡಲ್ಲ ಅಂತ ಹೇಳ್ತಾ ಇದ್ರು. ಈಗ ಅರ್ಥ ಆಗ್ತಿರ್ಬೇಕು. ಯಾಕಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಮೋಸ್ಟ್ಲಿ 1 ಕಿಲೋಮೀಟ್ರ್ ಉದ್ದ ನಂಗೆ ದಾರಿ ಕಾಣಿಸ್ತಾ ಇದೆ ಹೆಚ್ಚು ಕಮ್ಮಿ. ಇಲ್ಲೊಂದು ಟೀಮು, ಮಧ್ಯದಲ್ಲಿ ಒಂದು ಟೀಮು, ಲಾಸ್ಟ್ ಒಂದು ಟೀಮು. ಹೀಗೆ ಗುಂಪಾಗಿ ನಡ್ಕೊಂಡು ಹೋಗಬೇಕು. ಅಲ್ಲಿ ಮಧ್ಯದಲ್ಲಿ ರಸ್ತೆ ಸರಿ ಇಲ್ಲ, ಜೊತೆಗೆ ಅಲ್ಲಿ ಸೇತುವೆ ಸರಿ ಇಲ್ಲ. ಕೋರವಾರ ಶಾಲೆಗೆ ಹೋಗ್ಬೇಕು ಇವರು. ಕೋರವಾರ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳ ಪರಿಸ್ಥಿತಿ ಇದು. ದೊಡ್ಡವ್ರ ಮಕ್ಕಳೆಲ್ಲ AC ಕಾರಲ್ಲಿ, AC ಕ್ಲಾಸ್ ರೂಮಲ್ಲಿ, CBSE, ICSE ಸಿಲೆಬಸ್ಸು. ಆದರೆ ಹಳ್ಳಿ ಮಕ್ಕಳು, ಕನ್ನಡ ಶಾಲೆಯ ಮಕ್ಕಳು ಹೀಗೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಪ್ರಕಾಶ್ ಇದ್ದಾರೆ. ಪ್ರಕಾಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರವ್ರು ನೀವು? ಒಚ್ಚ ಗ್ರಾಮದವರ? ಸರ್. ಒಚ್ಚ ಗ್ರಾಮಕ್ಕೆ ಅಚ್ಚೆ ದಿನ ಯಾವಾಗ ಬರುತ್ತೆ? ಏನ್ರಿ ಮೇಡಮ್, ಏನ್ರಿ ಸರ್? ಒಚ್ಚ ಗ್ರಾಮಕ್ಕೆ ಅಚ್ಚೆ ದಿನ ಯಾವಾಗ ಬರುತ್ತೆ ಅಂದೆ. ಹಲೋ, ಕೇಳಿಸ್ತಾ ಇದೆಯಾ ನನ್ನ ಮಾತು? ಹಾ, ಕೇಳಿಸ್ತಾ ಇದೆ ಸರ್. ಈಗ ನಿಮ್ಮ ಮಕ್ಕಳೆಲ್ಲ ನಡೆದುಕೊಂಡು ಹೋಗ್ತಾ ಇದ್ದಾರಲ್ಲ, ಹಾ ರೀ ಸರ್. ಬಸ್ ಇಲ್ವಾ ನಿಮಗೆ? ಬಸ್ ಅವ್ರಿ ಸರ್, ನಿಂದ್ರಸಲ್ರಿ. ಆಜ್ಞೇರಿ ಜಾಸ್ತಿ ಇಲ್ರಿ, ಅಪ್ರೇಸ್ ಅವ್ರಿ. ಅದ್ರ ಸಲಕ್ಕಾಗಿ ಸ್ವಲ್ಪ ತಕ್ಲೀಫ್ ಆಗ್ತದ್ರಿ ಪಾರ್ಗಳಿಗೆ. ಹೌದಾ? ಬಸ್ ಯಾಕೆ ನಿಂದ್ರಸಲ್ಲ ಅವರು? ಬಸ್ಗಳು ಇಲ್ಲಿ ಪಾಸ್ ತೆಗೆಸ್ಕೊಂಡಿಲ್ರಿ ಪಾರ್ಗಳು. ಹಂಗಾಗಿ ಅವಾಗ ಸೈಕಲ್ ಇದ್ದೀವ್ರಿ, ಸೈಕಲ್ ಮ್ಯಾಗ ಹೋಗ್ತೀವಿ. ಈಗ ಸೈಕಲ್ ಬಂದ್ ಆಗಿದಲ್ರಿ, ಅದ್ರ ಸಲಕ್ಕಾಗಿ ಇದು ಮಾಡಿ. ಈ ಪಾರ್ಗಳು ಪೂರಿಗಳೆಲ್ಲ ಈಗ ನಡ್ಕೊಂಡ ಹೋಗ್ಬೇಕಲ್ಲ? ಹಾ, ನಡ್ಕೊತಾನೆ ಹೋಗ್ತಾರ್ರಿ ಸರ್. ಅಲ್ರಿ, ಎಷ್ಟು ದೂರ ಆಗುತ್ತೆ ಇದು? 1-1.5 ಕಿಲೋಮೀಟರ್ ಆಗ್ತದೆ ಸರ್. 1-1.5 ಕಿಲೋಮೀಟರ್. ಮಳೆಗಿಳಿ ಬಂದ್ರೆ? ಮಳೆಗಿಳಿ ಬಂತಂದ್ರ ಪಾರ್ಗಳು ಸ್ಕೂಲಿಗೆ ಹೋಗಲ್ರಿ ಸರ್, ಹಳ್ಳ ಬರ್ತದಲ್ರಿ.
ಅದ್ರ ಸಲಕ್ಕಾಗಿ ಈ ಕಡೆ ಆ ಕಡೆ ಹಳ್ಳ ಬಂದಾಗೆ ನದಿ ಪೂರಾ ಬ್ರಿಡ್ಜ್ ತೆಳಕದ್ರಿ. ಹಾಂ ಅದ್ರ ಸಲಕ್ಕಾಗಿ ಪಾರ್ಗಳು ಯಾವ ಸ್ಕೂಲಿಗೆ ಕಳ್ಸಲ್ರಿ, ತಾಯಿ ತಂದಿ ಯಾರೇ ಅಲ್ಲಿ. ಮಳೆ ಬಂದರೆ ಪಾರ್ಗಳು ಸ್ಕೂಲಿಗೆ ಹೋಗೋದೇ ಇಲ್ಲ. ಹೋಗೋದಿಲ್ರಿ. ಸ್ವಲ್ಪ ಬಂತಂದ್ರು ಹೋಗ್ತಾವ್ರಿ, ಬಕ್ಕುಳ್ ಬಂತಂದ್ರ ಹೋಗೋದೇ ಇಲ್ಲ. ನದಿ ಅದಾರಿ, 2 ನದಿ ಅವರಿ. ಒಂದು ಸಣ್ಣದ್ ನಾಲಾಪ್ಲೆ ಅದು ದಬಾಸಿ ಬರ್ತದ್ರಿ. ಇದು ದೊಡ್ಡ ಹಳ್ಳ ಬಂತಂದ್ರ ಪೂರಾನೇ ಹೋಗ್ಬಿಡಲ್ದಂಗ ಆತದ್ರಿ. ಅದಕ್ಕಾಗಿ ಸಮಸ್ಯೆ ಆಗೈತಿ. ಅಲ್ಲ, ನಿಮ್ಮ ಈಗ ಸ್ಕೂಲ್ ಟೈಮಿಗೆ ಬಸ್ ಬರಂಗ್ ವ್ಯವಸ್ಥೆ ಮಾಡ್ಕೋಬೇಕು, ಇಲ್ಲ ಪಾಸರ ಅರೇಂಜ್ ಮಾಡ್ಕೋಬೇಕು? ಪಾಸ್ ಅರೇಂಜ್ ಆಗ್ತದ್ರಿ ಸರ್, ಪಾಸ್ ಅರೇಂಜ್ ಆಗ್ತದ್ರಿ. ಬಸ್ಗಳು ಸ್ಕೂಲ್ ಟೈಮಿಗೆ ಹೋಗೋದೇ ಕಠಿಣ ಆಗ್ತದ್ರಿ. ಅದು ಸ್ಕೂಲ್ ಟೈಮಿಗೆ ಇರೋಂಗ ನೀವು ರಿಕ್ವೆಸ್ಟ್ ಮಾಡಿರಿ? ಇಲ್ರಿ ಸರ್, ಒಟ್ಟ ಏನೋ ವ್ಯವಸ್ಥೆ ಮಾಡಿಲ್ರಿ. ಅಲ್ರಿ, ನೀವು ಬಸ್ ಡಿಪೋಗೆ ಹೋಗಿ ನಮ್ಮ ಮಕ್ಕಳ ಟೈಮಿಗೆ ಬಿಡ್ರಪ್ಪ ನೀವು ಅಂತ ಹೇಳಿ ಕೇಳ್ಕೊಂಡಿರಿ? ಒಂದ್ ಸಾರಿ ಏನೋ ಕೇಳ್ಕೊಂಡಿವ್ರಿ, ಆಯ್ತ್ರಿ. 2ನೇ ಸಲ ಹೋಗಿಲ್ಲ ರೀ, ಮತ್ತೆ ಒಂದೇ ಸಲ ಹೋಗಿರಿ. ಬೇರೆ ಈಗ ನಿಮ್ಮ ಮಕ್ಕಳೆಲ್ಲ ಹಿಂಗೆ ರೋಡ್ನಾಗ ನಡ್ಕೊಂಡು ಹೊಂಟ್ರ ಆಕ್ಸಿಡೆಂಟ್ ಆಗ್ತಾವ, ರೋಡ್ ಕ್ರಾಸ್ ಮಾಡ್ಬೇಕಾಗ್ತೈತಿ. ಹಾ ರೀ ಸರ್, ಹಂಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಒಂದಕ್ಕೊಂದ್ ಪಾರ್ಗಳು ಹಂಗೆ ನಿಗಾ ಮಾಡ್ಕೊತ ಹೋಗ್ತಾರ. ತ್ರಾಸ ಆಗೋದಿಲ್ರಿ? ಅಂದ್ರೆ ಹಾ ರೀ, ತ್ರಾಸ ಅಲ್ರಿ ಇದೆಲ್ಲ? ಹಾ ರೀ ಸರ್, ತ್ರಾಸೇ ರೀ. ಮತ್ತೆ ಈ ಬೇರೆ ಯಾರ ಗಮನಕ್ಕೂ ತಂದಿಲ್ಲ ನೀವು? ಯಾರ ಗಮನಕ್ಕೂ ತಂದಿಲ್ರಿ ಸರ್. ಹೊತ್ತ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ? ಸರ್ಕಾರಕ್ಕೆ ಏನ್ ಹೇಳ್ಬೇಕ್ರಿ, ಇಷ್ಟಪಡ್ಬೇಕಂದ್ರ ಏನ್ ಹೇಳ್ಬೇಕ್ರಿ, ಸರ್ಕಾರ ಸೌಲಭ್ಯನೇ ಇಲ್ರಿ. ಏನು ಬ್ರಿಡ್ಜ್ ಮಾಡಲಾಗ್ಯಾರ, ಏನು ಮಾಡಲಾಗ್ಯಾರ್ರಿ, ಏನ್ ಮಾಡ್ಬೇಕು? ಅದೇಟು ಬ್ರಿಡ್ಜ್ ಪೂರಾ ತೆಳಕಾದ್ರಿ. ಒಂದೊಂದು ಬಂತಂದ್ರೆ 2 ದಿನ 3 ದಿನ ಪೂರಾ ಮ್ಯಾಗಿನ ನೀರ್ ಹಾರ್ತಾವ್ರಿ. ಆ ಕಡೆ ನಿಂದ್ರದು, ಈ ಕಡೆ ನಿಂದ್ರದ್ರಿ. ಮಳಿ ಜಾಸ್ತಿ ಬಂದ್ರೆ ಬ್ರಿಡ್ಜ್ ಮುಳುಗೋಗ್ತದ? ಮುಳುಗುತ್ತದ್ರಿ ಸರ್, ಮುಳುಗುತ್ತಾವ. ಅಂದ್ರೆ ಆ ಕಡೆ ಮಕ್ಳು ಆ ಕಡೆ, ಈ ಕಡೆ ಮಕ್ಳು ಈ ಕಡೆ? ಈ ಕಡೆ ಮಕ್ಳು ಈ ಕಡೆ, ಬಸ್ ಈ ಕಡೆಯಿಂದ ಈ ಕಡೆ ರೀ, ಆ ಕಡೆಯಿಂದ ಆ ಕಡೆ ರೀ. ಒಟ್ಟ ಹೋಗಪ್ಲೇ ಇಲ್ರಿ ಬಸ್ಗಳಲ್ಲಿ, ಏನೇ ಅಲ್ಲಿ. ಈಗ ರಾತ್ರಿ ಬಕ್ಕಳು ಮಳೆಯಾಗಿ ಜಾಸ್ತಿ ಮಳೆ ಆಯ್ತಂದ್ರೆ ಆ ಬ್ರಿಡ್ಜ್ ಮುಳುಗಿ ಹೋಗ್ತದಲ್ಲ, ಮತ್ತೆ ಆ ಕಡೆ ಹೆಂಗ್ ಕರ್ಕೊಂಡ್ ಬರ್ತೀರಿ ಆಮೇಲೆ ಮಕ್ಕಳನ್ನ ಈ ಕಡೆ? ಆ ಕಡೆ ಸರ್, ಆ ಕಡೆ ನಿಂದಿರ್ತಾರ್ರಿ. ಮತ್ತೇನು ಈಗ ಕರ್ಕೊಂಡ್ ಬರ್ಲಾಕ ದಾರಿನೇ ಇಲ್ರಿ. ದಾರಿ ಆ ಕಡೆದು ಬರ್ಬೇಕಾದ್ರೆ, ಈ ಕಡೆ ಮುತ್ತಿಗೇಡ ಅದು ಬರ್ಬೇಕಾದ್ರೆ ಬಿ ಅದು ಆ ಊರಾಗ ಬಿ ನೀರ್ ಆ ಕಡೆದು ಬಿ ತಳಕ್ಯಾವ್ರಿ ಬ್ರಿಡ್ಜ್ಗಳು, ಆ ಕಡೆದು ಬಿ ಬರಪ್ಲೇ ಇಲ್ರಿ. ಓಕೆ, ಥ್ಯಾಂಕ್ ಯು. ಈಗ BO ಇದ್ದಾರೆ. ನಮಸ್ಕಾರ BO ಸರ್. ನಮಸ್ತೆ ಸರ್. ಈಗ ನಿಮ್ಮ ಕೋರ್ವಾರ ಶಾಲೆಯ ಮಕ್ಕಳು ಅಲ್ಲಿಂದ ನಡ್ಕೊಂಡ್ಬರೋ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ TV5 ಅಲ್ಲಿ. ಇಲ್ಲ, ನಾನು ಒಂದು ಸ್ಕೂಲಲ್ಲಿ ಇದ್ದೀನಿ ಸರ್. ಹೌದಾ? ನೋಡ್ತಾ ಇಲ್ಲ, ನಾನು ಒಂದು ಸ್ಕೂಲಲ್ಲಿ ಇದ್ದೀನಿ. ಅಲ್ಲ ಪರವಾಗಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇವರು ಒಚ್ಚ ಗ್ರಾಮದಿಂದ ಕೋರ್ವಾರ ಶಾಲೆಗೆ ಬರ್ತಾರೆ ಮಕ್ಕಳು. ಹೌದು ಸರ್. ವಿದ್ಯಾರ್ಥಿಗಳು ರಸ್ತೆ ಉದ್ದಕ್ಕೂ ನಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ಶಾಲೆಗೆ ಸರಿಯಾದ ಸಮಯದಲ್ಲಿ ಬಸ್ ಬರಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸರಿ ಸರ್, ಬಸ್ ಈಗ ಈ ವಿಷಯ ತಮ್ಮ ಮುಖಾಂತರ ಗೊತ್ತಾಗಿದೆ. ಜೊತೆಗೆ ಇನ್ನು ಯಾರು ಊರನ್ನವರು ಹೇಳಿಲ್ಲ. ಜೊತೆಗೆ ನಾವು ಅದೇ ತಮ್ಮ ಮಕ್ಕಳು ಇದ್ದದಕ್ಕೆ ನಾವು ದೀಪಾವಳಿ ಮಾತಾಡ್ತೀವಿ, ಬಸ್ ದೀಪೋದಕ್ಕೆ. ನೋಡಿ ಸರ್, ಹೆಚ್ಚು ಕಮ್ಮಿ ಈಗ ಎರಡು ವಿಷಯದಲ್ಲಿ ಒಂದಾರು ಆಗ್ಬೇಕು ಸರ್. ಈ ಮಕ್ಕಳಿಗೆ ಅದೇ ಗ್ರಾಮದಲ್ಲಿ ಶಾಲೆ ಆಗ್ಬೇಕು, ಮೇಲ್ದರ್ಜೆಗೆ ಏರಿಸಬೇಕು. ಇಲ್ವಾದ್ರೆ ಕೋರ್ವಾರ ಶಾಲೆಗೆ ಬರುವಂತ ಬಸ್ಗಾರ ವ್ಯವಸ್ಥೆ ಮಾಡಬೇಕು. ಬಸ್ ನಿಲ್ಲುತ್ತೆ ಸರ್, ಅದು ಯಾಕೆ ನಾನು ದೀಪೋ ಮ್ಯಾನೇಜರ್ ಮಾತಾಡ್ತೀನಿ. ನೋಡಿ ಸರ್, 1.5 ಕಿಲೋಮೀಟರ್ 50-60 ವಿದ್ಯಾರ್ಥಿಗಳು ನಡ್ಕೊಂಡ್ ಬರ್ತಾರೆ. ಹೌದೌದು. ಇಲ್ಲ ಕೋರವರು 1.5 ಕಿಲೋಮೀಟರ್ ಮೇಲಾಗುತ್ತೆ ವಚ್ಚನಿಂದ. ನಾನು ಮಾತಾಡ್ತೀನಿ ಸರ್, ಅಲ್ಲಿ ಎಲ್ಲ ಕೇಳ್ತೀವಿ. ಮತ್ತೆ ಏನಾಗಿದೆ ಡಿಪೋ ಮ್ಯಾನೇಜರ್ ಮಾತಾಡ್ತೀನಿ. ಮತ್ತೆ ಇನ್ನೊಂದು ಸಮಸ್ಯೆ ಅಂದ್ರೆ ಸರ್, ಕೋರ್ವಾರ ಒಚ್ಚ ಮಧ್ಯದಲ್ಲಿ ಒಂದು ಸೇತುವೆ ಬರುತ್ತಂತೆ, ಬ್ರಿಡ್ಜ್. ಆ ಬ್ರಿಡ್ಜ್ ಬಹಳ ಕೆಳಮಟ್ಟದಲ್ಲಿದೆ. ಮಳೆ ಬಂದ್ರೆ ನೀರು ಅದ್ರ ಮೇಲೆ ಬಂದ್ಬಿಡುತ್ತೆ. ಆ ಕಡೆ ಮಕ್ಳು ಆ ಕಡೆ, ಈ ಕಡೆ ಮಕ್ಳು ಈ ಕಡೆ, ಅಂತ ಪರಿಸ್ಥಿತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಗ್ರಾಮಸ್ಥರು. ಅಲ್ಲ, ಅದು ಪರವಾಗಿಲ್ಲ ಸರ್, ಅದು ತಮ್ಮ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬ್ರಿಡ್ಜ್ ಅದು ರೋಡ್ ಅಲ್ಲ, ಅದೆಲ್ಲ ನಿಮ್ಗೆ ಬರೋದಿಲ್ಲ. ಆದ್ರೂ ನಾನು ಯಾಕೆ ಸಮಸ್ಯೆ ಆಗ್ತಿದೆ, ಈ ರೀತಿ ಮಕ್ಕಳು ಈಗ ದಾಖಲಾತಿ ಕಮ್ಮಿ ಆಗುತ್ತೆ, ಹಾಜರಾತಿ ಕಮ್ಮಿ ಆಗುತ್ತೆ ಅಂತ ಹೇಳುವಂತವ್ರು ಅಂದ್ರೆ ನಿಮ್ಮಿಂದ ಬಯಸ್ತಾ ಇದೆ ಸರ್ಕಾರ, ದಾಖಲಾತಿ ಜಾಸ್ತಿ ಆಗ್ಬೇಕು, ಹಾಜರಾತಿ ಜಾಸ್ತಿ ಆಗ್ಬೇಕು ಅಂತ. ಹಿಂಗಾದ್ರೆ ಹಾಜರಾತಿ ಹೆಂಗಾಗತ್ತೆ? ಅಲ್ಲ ಸರ್, ಅದನ್ನ ನಾನು ಎಲ್ಲ ಬೇರೆ ಇಲಾಖೆ ಸಹಕಾರದೊಂದಿಗೆ ಮಾಡ್ತೀನಿ. ಡಿಪೋ ಮ್ಯಾನೇಜರ್ ಇವತ್ತೇ ಮಾತಾಡ್ತೀನಿ. ದಯವಿಟ್ಟು ಈ ಮಕ್ಕಳಿಗೆ ಶಾಲೆಗೆ ಸರಿಯಾದ ಸಮಯಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಸರ್. ಆಮೇಲೆ ಕೆಲವ್ರು ಪಾಸ್ ಇಲ್ಲ ಅಂತ ಹತ್ತಿಸ್ಕೊಳ್ಳಲ್ವಂತೆ. ಸರಿ ಸರಿ, ನಾನು ಈ ವಿಷಯದ ಬಗ್ಗೆ ಡಿಪೋ ಮಾತಾಡ್ತೀನಿ. ನಮಗೆ ಹೇಗೆ ತಾವು ಕಾಲಲ್ಲಿ ತಗೊಂಡಿದ್ದೀರೋ ಹಾಗೆ ಡಿಪೋ ಮ್ಯಾನೇಜರ್ ತಗೊಂಡ್ರೆ ಸ್ವಲ್ಪ ಉತ್ತಮ ಆಗುತ್ತೆ. ನಾವು ಪ್ರಯತ್ನ ಮಾಡ್ತಿದೀವಿ, ಕಾಲ್ ಕರೆಕ್ಟ್ ಆಗ್ತಿಲ್ಲ. ಅದಕ್ಕೆ ತಮ್ಮ ಗಮನಕ್ಕೆ ತಂದ್ರೆ ಅಟ್ಲೀಸ್ಟ್ ಇದಾಗತ್ತೆ ಅಂತ ಹೇಳಿ. TV5 ಹಿಂಗ್ ಪ್ರಸಾರ ಆಗಿದೆ, ವಿದ್ಯಾರ್ಥಿಗಳಿಗೆ ಹಿಂಗೆ ಅನಾನುಕೂಲ ಆಗ್ತಿದೆ ಅಂತ ಉಲ್ಲೇಖ ಮಾಡಿದ್ರೆ ಬರೀರಿ ಸರ್, ಸಮಸ್ಯೆ ಪರಿಹಾರ ಸಿಗ್ಲಿ ಅಂತ ಅಷ್ಟೇನೆ. ಸರಿ 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 ಸರ್, ನಾನು ಈಗ ಮಾತಾಡ್ತೀನಿ ನಮ್ಮ ಮ್ಯಾನೇಜರ್. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನನ್ನ ಜೊತೆ ಮಾತನಾಡಿದ್ದಕ್ಕೆ.
ಇದು ಇವತ್ತಿನ ಜನದನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.